ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಪನ್ನೀರ್ ಬಟರ್ ಮಸಾಲ. ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ಕಡಿಮೆ ಉರಿಯಲ್ಲಿ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ. ಒಂದು 150 ಗ್ರಾಮ್ನಷ್ಟು ನಾನಿಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಇವಾಗ ತುಪ್ಪ ಸ್ವಲ್ಪ ಬಿಸಿಯಾಗಿದೆ. ಇವಾಗ ಪನ್ನೀರ್ ಹಾಕೋಣ. ಸ್ವಲ್ಪ ಪನ್ನೀರನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಚೆನ್ನಾಗಿ ಪನ್ನೀರು ಉಪ್ಪು ಹೀರ್ಕೊಳ್ಳಿ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಪಿಂಚಷ್ಟು ನಾನಿಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ. ಈ ಮೂರನ್ನು ಹಾಕಿ ಪನ್ನೀರನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಖಾರ, ಉಪ್ಪು ಮತ್ತು ಅರಿಶಿನ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ. ಹಾಗೆ ಪನ್ನೀರ್ ಕೂಡ ಚೆನ್ನಾಗಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಲಿ. ಒಂದು 4ರಿಂದ 5 ನಿಮಿಷ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿದರೆ ಆಯಿತು. ಓಕೆ, ಇದು ಫ್ರೈ ಆಗ್ತಿರಲಿ. ಅಷ್ಟೊತ್ತಿಗೆ ನಾನು 2 ಆನಿಯನ್ ತೊಗೊಂಡಿದ್ದೀನಿ, 2 ಈರುಳ್ಳಿ, ಅದನ್ನ ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ. ಓಕೆ ನೋಡಿ, ಅಷ್ಟೊತ್ತಿಗೆ ಇದು ಪನ್ನೀರ್ ಸಹ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತಗೊಂಬಿಡೋಣ. ಇವಾಗ ನೋಡಿ, ಅದೇ ಪಾತ್ರೆಗೆ, ಅಂದರೆ ಯಾವ ಪಾತ್ರೆಯಲ್ಲಿ ನಾನು ಪನ್ನೀರನ್ನ ಫ್ರೈ ಮಾಡಿದ್ನೋ ಅದೇ ಪಾತ್ರೆಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಬೆಣ್ಣೆ ಹಾಕ್ತಾಯಿದ್ದೀನಿ. ನೀವು ಪನ್ನೀರ್ ಫ್ರೈ ಮಾಡಬೇಕಾದ್ರೂ ಸಹ ಬೆಣ್ಣೆ ಹಾಕಿದರೂ ಕೂಡ ನಡೆಯುತ್ತೆ. ನಾನು 2ರಿಂದ 3 ಸ್ಪೂನಷ್ಟು ಬೆಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಬೆಣ್ಣೆ ಮೆಲ್ಟ್ ಆಗಲಿ, ಸ್ವಲ್ಪ ಕರಗಲಿ ಬೆಣ್ಣೆ. ಇದು ಅದೇ ಪಾತ್ರೆಯಲ್ಲಿ ಬೆಣ್ಣೆ ಚೆನ್ನಾಗಿ ಕರಗಿದ ಮೇಲೆ ಜಸ್ಟ್ 2 ಮಸಾಲ ಹಾಕಿದರೆ ಸಾಕಿದಕ್ಕೆ ಒಂದು ಪಲಾವ್ ಎಲೆ, 2 ಚಕ್ಕೆ ಪೀಸ್, ಇಷ್ಟೇ ಸಾಕು ಇದಕ್ಕೆ. ಇದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ನಾವು ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕೋಣ. ತುಂಬ ಕಡಿಮೆ ಉರಿಯಲ್ಲಿ ಈರುಳ್ಳಿ ಪೇಸ್ಟ್ನ ಹುರ್ಕೊಳ್ಳೋಣ. ಅದರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ. ಈರುಳ್ಳಿ 1-2 ಅಷ್ಟೇ ಹಾಕಬೇಕಂತೇನಿಲ್ಲ. ಗ್ರೇವಿ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಈರುಳ್ಳಿನ ನೀವು ಗ್ರೈಂಡ್ ಮಾಡ್ಕೊಳ್ಳಿ. 3ರಿಂದ 4 ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀವು ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ಓಕೆ ನೋಡಿ, ಇದರ ಹಸಿ ವಾಸನೆ ಹೋಗಲಿ ಅಷ್ಟೊತ್ತಿಗೆ ನಾನು ಟೊಮೆಟೊನೂ ಸಹ ಗ್ರೈಂಡ್ ಬಂದ್ಬಿಡೋಣ. ಅದೇ ಜಾರಿಗೆ, ಈರುಳ್ಳಿ ಯಾವ ಜಾರಿಗೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದೇ ಜಾರಿಗೆ ನಾನು ಕೊತ್ತಂಬರಿ ಹಾಗೆಯೇ ಸ್ವಲ್ಪ ಹಸಿ ಅಲ್ಲ 3ರಿಂದ 4 ಟೊಮೆಟೊನ ಗ್ರೈಂಡ್ ಬಂದ್ಬಿಡೋಣ. ಫುಲ್ಲು ನುಣ್ಣಗೆ ಇದು ಗ್ರೈಂಡ್ ಆಗಲಿ. ಓಕೆ ನೋಡಿ, ಇದು ನುಣ್ಣಗೆ ಇವಾಗ ರುಬ್ಕೊಂಬಂದಿದ್ದೀವಿ. ಈಗ ಈರುಳ್ಳಿ ಪೇಸ್ಟ್ನ ಹಾಕಿದ್ನಲ್ಲ ಅದಕ್ಕೇನೆ ಇದನ್ನು ಸೇರಿಸ್ಬಿಡೋಣ. ಇದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇದು ಫ್ರೈ ಆಗಲಿ. ಅಷ್ಟೊತ್ತಿಗೆ ನಾನು ಗೋಡಂಬಿ ನೆನೆ ಹಾಕ್ಕೊಂಡಿದ್ದೆ. 10ರಿಂದ 11 ಇಷ್ಟು ಗೋಡಂಬಿನ ನಾನು 15-20 ನಿಮಿಷ ಚೆನ್ನಾಗಿ ನೆನೆ ಹಾಕ್ಕೊಂಡಿದ್ದೆ. ಅದೇ ಒಂದು ಜಾರಿಗೆ ಗೋಡಂಬಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಸಹ ನುಣ್ಣಗೆ ರುಬ್ಕೊಂಬಂದ್ಬಿಡೋಣ. ಅಷ್ಟೊತ್ತಿಗೆ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುದಲಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಇದು. ಓಕೆ, ಇವಾಗ ಇದು ಕುದ್ದಿದೆ. ಇವಾಗ ಇದಕ್ಕೆ ಗ್ರೈಂಡ್ ಮಾಡಿಕೊಂಡಿರುವಂತಹ ಗೋಡಂಬಿ ಪೇಸ್ಟ್ನ ಇದಕ್ಕೆ ಹಾಕೋಣ. ಸ್ವಲ್ಪ ನೀರು ಹಾಕಿ ಬೇಕಾದರೆ ನೀವು ಹಾಕಿ, ಯಾಕಂದರೆ ಗೋಡಂಬಿ ಸ್ವಲ್ಪ ಇರೋದರಿಂದ ಸುತ್ತ ಜಾರಿಗೆ ಅಲ್ಲೇ ಮಸಾಲ ಉಳ್ಕೊಂಡಿರುತ್ತಲ್ಲ, ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿ ಇದಕ್ಕೆ ಸೇರಿಸಿ. ಇದು ಚೆನ್ನಾಗಿ ಕುದಿಲಿ. ಅಷ್ಟೊತ್ತಿಗೆ ನಾನು ಮೊಸರು ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಮೊಸರು ತೊಗೊಂಡು ಅದಕ್ಕೆ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ ಹಾಕೋಣ. ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕೋಣ. ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿನ ಸ್ವಲ್ಪ ಕ್ರಷ್ ಮಾಡಿ ಹಾಕೋಣ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಿಮಗೆ ಮೊಸರು ಬೇಡ ಅಂದರೆ ನೀವು ಡೈರೆಕ್ಟಾಗಿ ಕುದಿಯುವಂತಹ ಪಾತ್ರೆಗೆ, ಅಂದರೆ ನೀವು ಟೊಮೆಟೊ ಮತ್ತು ಅದೆಲ್ಲ ಹಾಕಿದ್ರಲ್ಲ, ಆವಾಗ ನೀವು ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್ ಮತ್ತು ಕಸೂರಿ ಮೆಥಿನ ಅದಕ್ಕೇ ಹಾಕಿ ಚೆನ್ನಾಗಿದು ಮಾಡ್ಬೋದು. ನಾನಿಲ್ಲಿ ಮೊಸರಿಗೆ ಹಾಕಿದ್ದೀನಿ. ಓಕೆ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂತಹ ಮೊಸರಿಂದ ಮಸಾಲ ಎಲ್ಲ ಇದಕ್ಕೆ ಸೇರಿಸ್ಬಿಡೋಣ. ಇದಕ್ಕೂ ಅಷ್ಟೇ ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ಹಾಕಿ ನೀವು, ಯಾಕಂದರೆ ಮಸಾಲ ಸ್ವಲ್ಪ ಪಾತ್ರೆಗೆ ಉಳಿದಿರುತ್ತಲ್ಲ, ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಇದಕ್ಕೆ ನೀವು ಆ್ಯಡ್ ಮಾಡಿ. ಗ್ರೇವಿ ಜಾಸ್ತಿ ಬೇಕು ಅನ್ನೋಂಗೆಲ್ಲ ನೀವು ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಬಳಸಿ. ಇವಾಗ ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ ಮೇಲೆ ಖಾರ ಎಲ್ಲ ಚೆನ್ನಾಗಿ, ಎಣ್ಣೆ ಎಲ್ಲ ಚೆನ್ನಾಗಿ ಕುದ್ದು ಬಿಡಬೇಕು ಸೈಡಲ್ಲಿ. ಖಾರ ಒಳ್ಳೆ ಕಲರಿಗೆ ಬರಬೇಕು. ನೋಡಿ, ಇವಾಗ ಒಳ್ಳೆ ಕಲರಿಗೆ ಬಂದಿದೆ. ಇವಾಗ ಎಣ್ಣೆ ಎಲ್ಲ ಸೈಡಿಗೆ ಬಿಡುತ್ತೆ ನೋಡಿ. ಅಷ್ಟುವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಆವಾಗ
ತಳ ಹಿಡಿಯುತ್ತೆ. ಗೋಡಂಬಿ ಹಾಕಿರೋದ್ರಿಂದ ನೀವು ಆವಾಗವಾಗ ಸ್ವಲ್ಪ ಕೈ ಆಡಿಸ್ತಾ ಮಿಕ್ಸ್ ಮಾಡಿ. ಇವಾಗ ನೋಡಿ ಎಣ್ಣೆ ಬಿಟ್ಟಿದೆ. ಇವಾಗ ಇದು ಪರ್ಫೆಕ್ಟಾಗಿ ಗ್ರೇವಿ ಕುದ್ದಿದೆ ಅಂತ ಅರ್ಥ. ಇವಾಗ ಫ್ರೈ ಮಾಡ್ಕೊಂಡಿರುವಂತಹ ಪನ್ನೀರನ್ನ ಇದಕ್ಕೆ ಸೇರಿಸೋಣ. ನೋಡಿ, ಇದಕ್ಕೆ ಸೇರಿಸಿ ಮೊದಲೇ ಫ್ರೈ ಆಗಿರುತ್ತೆ, ಚೆನ್ನಾಗಿ ಅದು ಫ್ರೈ ಆಗಿರುತ್ತೆ ಅಂತ ಜಸ್ಟ್ 2 ನಿಮಿಷ ಅದು ಗ್ರೇವಿ ಎಲ್ಲ ಪನ್ನೀರ್ ಹೀರ್ಕೊಂಡ್ರೆ ಸಾಕು. 2 ನಿಮಿಷ ಆದರೆ ಪನ್ನೀರ್ಗೆ ಎಲ್ಲ ಹೀರ್ಕೊಳುತ್ತೆ. ಆವಾಗ ಕೊನೆಯದಾಗಿ ನೀವು ಇನ್ನೇನು ಸ್ಟವ್ ಆಫ್ ಮಾಡಬೇಕು 10 ಸೆಕೆಂಡ್ಸ್ ಅಂದಾಗ ಇದಕ್ಕೆ ಕೊತ್ತಂಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಳ್ಕೊಂಡಿರುವಂತಹ ಕೊತ್ತಂಬರಿ ಹಾಕಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸೂಪರ್ಬ್ ಆಗಿರುವಂತಹ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಚಪಾತಿ ಜೊತೆ, ಕುಲ್ಚೆ ಜೊತೆ ಸಖತ್ತಾಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.